ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಈ ಮೆಣಸಿನ ಕಾಳು ಹಾಕಿ ರಸಮ್ ಮಾಡಿದ್ದೀನಿ. ಈ ಮೆಣಸು ಕಾಳು ಹಾಕಿ ರಸಮ್ ಮಾಡಿಕೊಂಡು ಕುಡಿದ್ವಿ ಅಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ಮತ್ತು ಈಗ ಚಳಿಗಾಲ ಶುರು ಆಯ್ತು ನೋಡ್ರಿ, ಕೆಮ್ಮು ನೆಗಡಿ ಜ್ವರ ಅಂತ ಸ್ಟಾರ್ಟ್ ಆಗಿರ್ತಾವೆ. ಈ ಗಂಟ್ಲು ನೋವೋದು ಏನಾರು ಇದ್ದರೆ ಈ ಥರ ರಸಮ್ ಮಾಡಿಕೊಂಡು ತಿಂದು ನೋಡ್ರಿ ಒಂದ್ಸರಿ. ಈ ರಸಮ್ ತಿನ್ನೋದ್ರಿಂದ ಗಂಟ್ಲು ನೋವು ಏನಾದರೂ ಇದ್ದರೆ ಕಡಿಮೆನೇ ಆಗಿಬಿಡುತ್ತೆ. ಆಮೇಲೆ ಇಮ್ಯುನಿಟಿ ಪವರು ಸ್ಟ್ರಾಂಗ್ ಆಗುತ್ತೆ. ಈಗ ನೋಡಿರಿ, 1 ಸ್ಪೂನ್ದಷ್ಟು ಮೆಣಸು ಕಾಳು, 1-2 ಸ್ಪೂನ್ದಷ್ಟು ಜೀರಿಗೆನ ಹಾಕಿ ನಾನು ಸ್ವಲ್ಪ ಫ್ರೈ ಮಾಡ್ಕೊಳಕತ್ತೀನಿ. ಈ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ಬೇಕ್ರಿ. ಈಗ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1-3 ಮೆಣಸಿನ್ಕಾಯಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ. ನೀರು ಹಾಕ್ಕೋಬಾರ್ದ್ರಿ, ಹಂಗನ ಮಿಕ್ಸಿ ಮಾಡ್ಕೋಬೇಕು. ಈಗ ಒಂದು ಬೊಗಣಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ದಷ್ಟು ಎಣ್ಣೆ ಹಾಕಿ 1 ಸ್ಪೂನ್ದಷ್ಟು ಸಾಸಿವೆನ ಹಾಕ್ಕೋಬೇಕ್ರಿ. ಸಾಸಿವೆ ಚಟಪಟ ಅಂದಮೇಲೆ ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೋಬೇಕ್ರಿ. ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರೆ ಜಾಸ್ತಿ ಹಾಕ್ಕೋಬೇಕು ರಸಮ್ಗೆ ಯಾವತ್ತು, ಅಂದ್ರೆ ಟೇಸ್ಟ್ ಡಬಲ್ ಆಗುತ್ತೆ. ಆಮೇಲೆ ಆರೋಗ್ಯಕ್ಕೂ ಒಳ್ಳೆಯದು. ನೆಗಡಿ ಕೆಮ್ಮು ಜ್ವರ ಏನಾದರೂ ಬಂದಿತ್ತಂದ್ರೆ ಬೇಗನೆ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಬಾಯಿಗೂ ರುಚಿ ಕೊಡುತ್ತೆ. ಈಗ ಬೆಳ್ಳುಳ್ಳಿ ಹಾಕೊಂಡ್ಮೇಲೆ ಕರಿಬೇವು, ಆಮೇಲೆ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ರಿ ಅದನ್ನು ಇದ್ರೊಳಗೆ ಹಾಕಿ ಒಂದು ಸರಿ ಫ್ರೈ ಮಾಡ್ಕೊಂಬಿಡ್ಬೇಕು. ಚಂದಂಗೆ ಫ್ರೈ ಮಾಡಿಕೊಂಡು 1 ಸ್ಪೂನ್ದಷ್ಟು ಅರಿಶಿನದ ಪುಡಿ ಹಾಕ್ಕೋಬೇಕ್ರಿ. ಅರಿಶಿನದ ಪುಡಿ ಹಾಕ್ಕೊಂಡು ಇನ್ನೊಂದು ಸರಿ ಚಂದಂಗೆ ಫ್ರೈ ಮಾಡ್ಕೊಂಬಿಡ್ಬೇಕು. ಗ್ಯಾಸ್ ಫುಲ್ ಸಣ್ಣನೇ ಇಟ್ಬಿಡ್ಬೇಕ್ರಿ, ಇಲ್ಲಾಂದ್ರೆ ಹೊತ್ತು ಬಿಡ್ತಂದ್ರೆ ಚಲೋ ಆಗಂಗಿಲ್ಲ ಟೇಸ್ಟ್. ಈಗ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೋಬೇಕ್ರಿ. ಇದು ತಿಳಿಯಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡಿನಿ ನಾನಿಲ್ಲಿ. ನೀವು ನೋಡಿಕೊಂಡು ಹಾಕ್ಕೊಡ್ರಿ. ಇದು ರಸಮ್ಮು ಚಂದಂಗೆ ಕುದಿಬೇಕ್ರಿ ಇದು. ಈಗ ಮೊದಲೇಕ ನಾನು ಹುಣಸೆ ಹಣ್ಣನ್ನು ನೆನೆ ಇಟ್ಟಿದ್ದೆ. ಆ ಹುಣಸೆ ಹಣ್ಣನ್ನು ಚಂದಂಗೆ ಕಿವುಚ್ಬಿಟ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೋಬೇಕ್ರಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿನಿ ರೀ ನಾನು. ಹುಣಸೆ ಹುಳಿ ಬಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ರೆ ಆ ಟೇಸ್ಟ್ ಕೊಡೋದು. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಚಂದಂಗೆ ಕುದಿಸ್ಬೇಕ್ರಿ. ಇದನ್ನು ಎಷ್ಟು ಚಲೋ ಕುದಿಸ್ತೀವಲ್ರಿ ಅಷ್ಟು ಚಲೋ ಟೇಸ್ಟ್ ಬರುತ್ತೆ ಇದು ರಸಮ್. ಈ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ದೇ ಎಷ್ಟೋ ಜನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚಂದಂಗೆ ಒಂದು ಸತಿ ಕುದಿಸ್ಕೊಂಡ್ಬಿಡ್ತೀನಿ ರೀ ಇದನ್ನು. ಈಗ ನೆಗಡಿ ಅದು ಏನಾರು ಬಂದಿತ್ತಂದರೆ ಈ ಥರ ದಿಢೀರಂತಲೇ ಒಂದು 10 ನಿಮಿಷದೊಳಗನ ಆಗೋಗ್ಬಿಡುತ್ತೆ ರೀ ಇದು ರಸಮ್ಮು. ಯಾವುದೇ ಥರದ ಬೇಳೆ ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ಹೆಚ್ಚಿಗೆ ಮಸಾಲೆಗಳನ್ನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಚಂದಂಗೆ ಈ ಥರ ಕುದಿಸ್ಬಿಟ್ಟು ಬಿಸಿ ಅನ್ನ ಮೆತ್ತಗೆ ಮಾಡಿಕೊಂಡು ಬಿಸಿ ಅನ್ನದ ಜೊತೆ ಈ ರಸಮನ್ನು ಹಾಕ್ಕೊಂಡು ಬಿಸಿಯಾಗೇ ತಿನ್ಬೇಕ್ರಿ. ಇದನ್ನು ತಣ್ಣಗಾದ್ಮೇಲೆ ಟೇಸ್ಟ್ ಬರೋಂಗಿಲ್ಲ. ಬಿಸಿ ಅನ್ನಕ್ಕೆ ಈ ಥರ ರಸಮ್ ಹಾಕ್ಕೊಂಡು ತಿಂದ್ವಿ ಅಂತಂದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೋಡಿರಿ, ಒಂದು ಸರಿ ಟ್ರೈ ಮಾಡಿರಿ. ಈ ಚಳಿಗಾಲಕ್ಕೆ ಒಳ್ಳೆ ರೆಸಿಪಿ ಇದು ರಸಮ್ಮು, ಮೆಣಸು ಕಾಳಿನ ರಸಮ್ಮು. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ನಮಸ್ಕಾರ, ನಾಳೆ ಸಿಗೋಣ.